ಸಮಸ್ತ ಕನ್ನಡ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಕಾರಣ ಇಷ್ಟೇ, ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ಬಂದು ಶ್ಲೋಕ ಸಂಸ್ಕಾರ. ಈ ಶ್ಲೋಕ ಸಂಸ್ಕಾರ ಅನ್ನುವಂತಹ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಏನು ನೀವು ನಿರೀಕ್ಷೆ ಮಾಡ್ಬೋದು ಅಂತಂದರೆ, ಇದರಲ್ಲಿ ಶ್ಲೋಕ, ಭಗವದ್ಗೀತೆ, ಕಬೀರ್ ದೋಹಿಗಳು ಮತ್ತು ಪ್ರತಿ ದಿನನಿತ್ಯದ ಶ್ಲೋಕಗಳು ಮಕ್ಕಳಿಗೆ, ಭಗವದ್ಗೀತೆ, ಸರ್ವಜ್ಞನ ವಚನ, ಮಂಕುತಿಮ್ಮನ ಕಗ್ಗ, ಈ ಥರ ಸಂಸ್ಕಾರಯುತವಾಗಿರ್ತಕ್ಕಂತಹ ಪ್ರತಿಯೊಂದು ವಾಕ್ಯಗಳಲ್ಲೂ ಅದರದ್ದೇ ಆಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂತಹ ಮೀನಿಂಗನ್ನು, ಅರ್ಥವನ್ನು ಈ ಶ್ಲೋಕ, ಕಬೀರ್ ದೋಹೆ ಪ್ರತಿಯೊಂದು ಕೂಡ ಇದು ತಿಳಿಸ್ತಾ ಹೋಗುತ್ತೆ. ಇದನ್ನು ನಾನು ಪ್ರತಿದಿನ ಅಂದರೆ ಲಲಿತ ಸಹಸ್ರನಾಮದಿಂದನೂ ಕೂಡ ಮೂರೇ ಶ್ಲೋಕ ಆಗಿರ್ಬೋದು, ಪ್ರತಿದಿನ ಎಷ್ಟು ಸಾಧ್ಯ ಮಕ್ಕಳಿಗೆ ಕಲೀಲಿಕ್ಕೆ ನಮ್ಮ ಚಾನಲನ್ನು ಪ್ರಾರಂಭ ಮಾಡಿರೋದೇ ಈ ಉದ್ದೇಶದಿಂದ. ಪ್ರತಿಯೊಬ್ಬ ಮನೆಯಲ್ಲೂ ಮಕ್ಕಳು ಶ್ಲೋಕವನ್ನು ಹೇಳಬೇಕು. ಒಂದು ಊಟ ಮಾಡುವಾಗ ಅನ್ನಪೂರ್ಣೆ ಸದಾಪೂರ್ಣೆ, ಈ ಥರದ ಶ್ಲೋಕಗಳು ದಿನನಿತ್ಯ ತುಂಬ ಓದೋದನ್ನು ಬಿಟ್ಟು ಇದನ್ನು ಕಲಿಬೇಕು ಅಂತ ಏನಿಲ್ಲ. ಇದರ ಜೊತೆಗೆ ಓದಿದರೆ ಸಾಕು. ಪ್ರತಿಯೊಂದು ಶ್ಲೋಕನೂ ಕೂಡ ಅಷ್ಟು ಅರ್ಥಗರ್ಭಿತವಾಗಿರುತ್ತೆ, ಅಷ್ಟು ಅರ್ಥವನ್ನು ಕೊಡುತ್ತೆ. ಆದ ಕಾರಣ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳು ಈಗಿನ ಒಂದು ಯುಗದಲ್ಲಿ ಇದು ನಮಗೆ ಬೇಕಾಗಿದೆ ಅಂತ ಒಂದು ನಮ್ಮ ಅನಿಸಿಕೆ ಆಗಿರೋದ್ರಿಂದ ಇದನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ದಯವಿಟ್ಟು ಕೂಡ ಎಲ್ಲರ ಸಹಕಾರ ನನಗೆ ಬೇಕು. ನೀವು ಸಹಕಾರ ಕೊಡ್ತೀರಾ ಅಂತ ನಂಬಿ ನಾನು ಈ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಬಂಧುಗಳೇ. ಮೊದಲನೇದಾಗಿ ನಾನು ಶುರು ಮಾಡಿಬಿಡ್ತೀನಿ ಇವತ್ತೇ. ಶ್ಲೋಕ ಸಂಸ್ಕಾರ ಅನ್ನುವಂತಹ ಈ ಚಾನಲಿಂದ ನಾನು ಈಗ ಶ್ಲೋಕಗಳನ್ನೇ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇದು ದಿನನಿತ್ಯದ ಶ್ಲೋಕಗಳು ಅಂದರೆ ನಿತ್ಯ ಶ್ಲೋಕ ಅಂತ ಕರಿತೀವಿ. ಈ 3 ಶ್ಲೋಕ ಮೊದಲನೇದಾಗಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಹಸ್ತಗಳನ್ನ ನೋಡ್ಕೊಂಡು ಹೇಳುವಂಥದ್ದು. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಇದು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಕೈಗಳಲ್ಲೇ ಲಕ್ಷ್ಮೀ, ಸರಸ್ವತಿ, ಗೌರಿ ಎಲ್ಲರೂ ಕೂಡ ಇದ್ದಾರೆ. ಆದ ಕಾರಣ ನಾವು ನಮ್ಮ ಕೈಗಳನ್ನು ನೋಡಿಬಿಟ್ಟು ಹೇಳ್ಬೇಕು ಅನ್ನುವಂಥದ್ದು. ನಂತರದಲ್ಲಿ ನಾವು ಭೂಮಿ ತಾಯಿಯನ್ನು ತುಳ್ಕೊಂಡು ಓಡಾಡ್ತೀವಿ. ನಮಸ್ಕಾರ ಮಾಡಬೇಕು, ನಮ್ಮ ಧರ್ಮ ಅದು. ಯಾಕೆಂದರೆ ಭೂಮಿ ತಾಯಿ ನಮ್ಮ ಹೆತ್ತ ತಾಯಿಗಿಂತನೂ ಹೆಚ್ಚು. ಆದ ಕಾರಣ ಅವಳಿಗೆ ಒಂದು ಶ್ಲೋಕ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ವ ಮೇ. ನಾನು ನಿನ್ನನ್ನು ತುಳ್ಕೊಂಡು ಓಡಾಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿ. ನಂತರದಲ್ಲಿ ಸ್ನಾನ ಮಾಡುವಾಗ ನಾವು